ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶಕ್ತಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ. ಬಳಸ್ಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶಕ್ತಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ. ಬಳಸ್ಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶಕ್ತಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ. ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶಕ್ತಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ. ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ
ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ, ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶೆಟ್ಟಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ. ಬಳಸ್ಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ, ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶೆಟ್ಟಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ. ಬಳಸ್ಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ, ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶೆಟ್ಟಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ. ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ರಾಜ್ಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಕುತಂತ್ರಗಳಿಂದ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ತರಬೇಕು, ಕಳಂಕ ತರಬೇಕು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರದ ಆರೋಪ ಹಿನ್ನೆಲೆ ಧಾರವಾಡದಲ್ಲಿ ಭಕ್ತರು ಜೈನ ಸಮಾಜದಿಂದ ಮೌನ ಪ್ರತಿಭಟನೆ ನಡೆದರು. ಸುಮಾರು 2-3 ಸಾವಿರ ಜನರಿಂದ ಮೆರವಣಿಗೆ ನಡೆದಿರುವಂತಹ ಘಟನೆ ನಡೆದಿದೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆದಿದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳಂತ ಹಿಡಿದು ನಿಲ್ಲಿಸಿದ್ರು. ಇಂಥ ಒಂದು ನಮ್ಮ ಧರ್ಮಸ್ಥಳ ಮಂದಿರಗಳೇ, ನೀವು ಕಣ್ಮುಚ್ಚಿನ ಕೂಡಬೇಡಿ, ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡಲಿಕ್ಕೆ ಬಿಡಬೇಡಿ, ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ, ನೀವು ಕ್ರಮ. ಮಹಿಳೆಯರ ಪರವಾಗಿ ಗೀತಾ ಮಹಾಶೆಟ್ಟಿ ಮೇಡಮ್. ಶ್ರೀ ಮಂಜುನಾಥಾಯ ನಮಃ. ಸರ್, ಇದು ಬಹಳ ದಿನದಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ, ಕಾವಂದ್ರ ಬಗ್ಗೆ ಮಾತಾಡಕತ್ತಾರ, ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ.